ಈ ಟೆಂಪಲ್ನಲ್ಲಿ ಫಾರಿನರ್ಸ್ಗೆ ಎಂಟ್ರಿ ಇಲ್ಲ, ಹಿಂದೂಗಳಾದರೂ ಪಂಚೆ ಇಲ್ಲದೆ ಅವ್ರಿಗೆ ಕೂಡ ಎಂಟ್ರಿ ಇಲ್ಲ. ನಮಸ್ಕಾರ ರೀ ನಮ್ಮಂದಿಗೆ, ಇದು ಪಾರ್ಟ್ 2. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಜಳಕ ಮಾಡ್ಕೊಂಡು ದೇವಸ್ಥಾನಕ್ಕಂತ ಬಂದ್ವಿ. ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಕೆಲವೊಂದು ರೂಲ್ಸ್ ಅದಾವು. ಸೊ ಇಲ್ಲೇ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗ್ಬೇಕಂದ್ರೆ ಹುಡುಗರಿಗೆ ಪಂಚೆ ಕಂಪಲ್ಸರಿ, ಹುಡುಗಿಯರು ಟ್ರೆಡಿಷ್ನಲ್ ಡ್ರೆಸ್ ಒಳಗೆ ಇರ್ಬೇಕು. ಯಾವುದೇ ಥರ ಮಾಡರ್ನ್ ಡ್ರೆಸ್ ಇರೋರಿಗೆ ಅಲೌ ಮಾಡಲ್ಲ. ಯಾಕಂದ್ರೆ ಈಗಿನ ಜನ್ರೇಷನ್ ನಮ್ಮ ಭಾರತೀಯ ಸಂಸ್ಕೃತಿನ ಮರೆತು ವೆಸ್ಟರ್ನ್ ಸಂಸ್ಕೃತಿನ ಫಾಲೋ ಮಾಡತ್ತಾರ. ಸೊ ಇದರಿಂದ ಅಟ್ಲೀಸ್ಟ್ ಇಲ್ಲಿ ಆದರೂ ಅದನ್ನು ಫಾಲೋ ಮಾಡಲಿ ಅಂತಂದು ಇವರು ಈ ರೂಲ್ಸ್ ಇಟ್ಟಾರ. ನಾವು ಫಸ್ಟ್ ಹೋಗಿದ್ದು ವಿಘ್ನೇಶ್ವರನ ಟೆಂಪಲ್. ಸೊ ವಿಘ್ನೇಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಆಶೀರ್ವಾದ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಗೆ ಬಂದಿದ್ದು ಆಮೇಲೆ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ. ಸೊ ವಿಘ್ನೇಶ್ವರಿಗೆ ಫಸ್ಟ್ ಏನಕ್ಕೆ ಬರ್ತಾರೆ ಅಂತಂದ್ರೆ ಅದಕ್ಕೊಂದು ಸ್ಟೋರಿ ಐತಿ, ಅದು ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲಿ ಟೆಂಪಲ್ ಒಳಗೆ ಯಾವುದೋ ಥರ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿಗೆ ಯಾವುದೋ ಅಲವ್ ಇರಲ್ಲ. ಸೊ ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ. ಫೈನಲಿ ಸಿಕ್ಕಾಪಟ್ಟೆ ಕ್ಯೂ ಹಚ್ಚಿ ಮಹಾಬಲೇಶ್ವರ ಟೆಂಪಲ್ ಒಳಗೆ ಬಂದಿದ್ವಿ. ಇನ್ನೂ ಸಿಕ್ಕಾಪಟ್ಟೆ ಕ್ಯೂ ಐತಿ. ಹಿಂಗೆ ಹೋಗಿ ಹಿಂಗೆ ಬಂದು ಇನ್ನೂ 4 ರೌಂಡ್ ಹಾಕಿ ಬರ್ಬೇಕು ನಾವು ದೇವ್ರು ನೋಡ್ಬೇಕಂದ್ರೆ. ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಈ ಟೆಂಪಲ್ನ ವಿಶಿಷ್ಟತೆ ಏನಪ್ಪ ಅಂದ್ರೆ ಇಡೀ ಪ್ರಪಂಚದೊಳಗೆ ಶಿವನ ಆತ್ಮಲಿಂಗ ಇರೋದು ಇಲ್ಲಿ ಇಷ್ಟ. ಇದಕ್ಕೆ ಒಂದು ಸ್ಟೋರಿ ಐತಿ. ಏನಪ್ಪ ಅಂದ್ರೆ ರಾವಣ ತನ್ನ ತಾಯಿಗೋಸ್ಕರ ಶಿವನನ್ನು ಮೆಚ್ಚಿಸಿ ಅವನ ಆತ್ಮಲಿಂಗನ ತೊಗೊಂಡು ಹೋಗ್ತಿರ್ತಾನೆ. ಸೊ ಇದನ್ನು ನೋಡಿದಂಥ ಮಹಾಗಣಪತಿ ಈಗ ಆತ್ಮಲಿಂಗ ಏನಾದ್ರೆ ರಾವಣನ ಕೈಗೆ ಸಿಕ್ಕರಂದ್ರೆ ಇಡೀ ಪ್ರಪಂಚನ ನಾಶ ಆಕತ್ತೆ ಅಂತಂದು ಯೋಚನೆ ಮಾಡಿ ಬರೋ ದಾರಿ ಒಳಗೆ ಮಧ್ಯದಲ್ಲಿ ಭೇಟಿಯಾಗಿ ಆತ್ಮಲಿಂಗ ಸ್ಥಾಪನೆ ಆಗೋ ಥರ ಮಾಡಿದ. ರಾವಣ ಸಂಧ್ಯಾ ವಂದನೆ ಮಾಡಬೇಕು ಅಂತೇಳಿ ಅದನ್ನ ನೆಲಕ್ಕೆ ಇಡ್ಲಾರ್ದಂಗೆ ಅಲ್ಲೇ ಪಕ್ಕದಲ್ಲಿ ಹಸುಗಳನ್ನ ಕಾಯ್ತಿರ ತೊಗೊಂಡು ಹುಡುಗನ ಕೈ ಕೊಟ್ಟು ಹೋಗ್ತಾನೆ. ಯಾಕಂದ್ರೆ ಶಿವ ಆತ್ಮನಿಗೆ ಕೊಡಬೇಕಾದ್ರೆ ಹೇಳಿರ್ತಾನೆ, ಇದನ್ನು ಎಲ್ಲರ ನೆಲಕ್ಕೆ ಇಟ್ಟರೆ ಅದು ಅಲ್ಲೇ ಕಲ್ಲಾಗಿ ಹೋಗ್ತೈತಿ ಮತ್ತು ನಿನಗೆ ಅದು ಸಿಗಂಗಿಲ್ಲ ಅಂತಂದು. ಸೊ ಇದು ಹುಡುಗ ಗೊತ್ತಿರುತ್ತೆ. ಸೊ ಇವ್ರು ಹೋದಾಗ ಒಂದು ಶರಾತ್ ಆಗ್ತಾನೆ, ನಾನು 3 ಸರ್ತಿ ಕೂಗ್ತೀನಿ, ಆ 3 ಸರ್ತಿ ಕೂಗಿದಾಗ ನೀವು ಬರಲಿಲ್ಲ ಅಂದ್ರೆ ನಾನು ಇದನ್ನು ಕೆಳಗಿಟ್ಬಿಡ್ತೀನಿ ಅಂತಂದು 2 ಸಲ ಕರೆದು 3ನೇ ಸಲ ಕೆಳಗಿಟ್ಬಿಡ್ತಾನೆ. ಇದನ್ನು ಪಕ್ಕದಲ್ಲೇ ನಿಂತ್ಕೊಂಡು ಮಹಾಗಣಪತಿ ಮಾಡಿರ್ತಾರೆ. ಆತ್ಮಲಿಂಗ ನೆಲಕ್ಕೆ ತಾಕಿದ ತಕ್ಷಣ ಕಲ್ಲಾಗಿಬಿಡ್ತೈತಿ. ಸೊ ಅದನ್ನು ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಕಿತ್ತು ಒಂದು 5 ಕಡೆ ಬಿಸಾಕ್ತಾನೆ. ಅದನ್ನು ಅಲ್ಲಿ 5 ಕಡೆ ಬಿಸಾಕಿದ್ವ 5 ಪುಣ್ಯಕ್ಷೇತ್ರಗಳಾಗಿ ಆಗಿದವು. ಅವು ಯಾವ್ಯಾವಪ್ಪ ಅಂದ್ರೆ ಮೊದಲನೇದು ಬಂದು ಮುರುಡೇಶ್ವರ, ಸಜ್ಜೇಶ್ವರ, ದಾರೇಶ್ವರ ಮತ್ತು ಗುಣವಂತೇಶ್ವರ ಅಂತ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ದೇವಸ್ಥಾನದ ಒಳಗೆ ಫೋಟೋಸ್ ವಿಡಿಯೋಸ್ ನಾಟ್ ಅಲೌಡ್. ಸೊ ಅಲ್ಲೇ ದೇವಸ್ಥಾನದ ಆತ್ಮಲಿಂಗ ಮುಟ್ಟಿ ಬಂದ್ವಿ. ಈಗ ಕುಮಟಾಕೊಂಡಿದ್ದೀವಿ. ಸೊ ರೋಡ್ ಟ್ರಿಪ್ ಬಂದು ಯಾವಾಗಲೂ ಮಾಡಿರ್ತೀವಿ. ಬೋಟ್ ಆತ ಬೋಟ್ ಮೇಲೆ ಜಾತ ಹಾಂ ಗಾಡಿ ಬೀಚ್ ಅಂತ. ಹಾಂ ಸೊ ಇಲ್ಲಿ ಹೈವೇದಾಗಂತೂ ಅಡ್ಡಾಡಿರುತ್ತೆ ನನ್ನ ಗಾಡಿ. ಸೊ ಫಸ್ಟ್ ಟೈಮ್ ಬೋಟ್ ಒಳಗೆ ನೀರೊಳಗೆ ತೊಗೊಂಡು ಆ ಕಡೆ ಇಲ್ಲಿಂದ ಲ್ಯಾಂಡಿಗೆ ಹೋಗೋಣ ಅಂತಂದು ಡಿಸೈಡ್ ಮಾಡೀವಿ. ಸೊ ವೇಟ್ ಮಾಡೋಣ ಅಂತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡೋಣ ಅಂತಾರೆ. ಈ ಪ್ಲೇಸ್ ಹೆಸರು ಅಘನಾಶಿನಿ ಅಂತ. ಇಲ್ಲಿ ವಿಶಿಷ್ಟತೆ ಏನಪ್ಪ ಅಂದ್ರೆ ನದಿ ಮತ್ತು ಸಮುದ್ರ ಎರಡೂ ಸೇರೋ ಅಂಥ ಒಂದು ಪ್ಲೇಸ್ ಆಗಿರುತ್ತಿದೆ. ಸೊ ಈ ಕಡೆ ನೋಡ್ತಿದ್ರಲ್ಲ ಇದು ನದಿ, ಈ ಸೈಡ್ ಇರೋದು ಸಮುದ್ರ. ಸೊ ಎರಡು ಈ ಸ್ಥಳದಲ್ಲಿ ಕೂಡುತ್ತಾ. ಸೊ ನೋಡೋಕೆ ಮಾತ್ರ ಸೂಪರ್ ಆಗಿರುತ್ತೆ. ಬೋಟ್ ಜರ್ನಿ ಕೂಡ ಚೆನ್ನಾಗಿರುತ್ತೆ. ವೇಟ್ ಮಾಡ್ತಾ ಇರ್ತಕ್ಕಂಥ ಬೋಟು ಬಂದಾಯಿತು. ಸೊ ಪಾಟ ಅಂತ ಬೈಕ್ ಹತ್ಕೊಂಡು ಹೋಗ್ತಾ ಇರೋದು ಬಲೆ. ಬೋಟ್ ಒಳಗೆ ಗಾಡಿ ಹಾಕ್ಕೊಂಡು ಹೊಂಟ್ವಿ. ನಾವು ಗಾಡಿ ತೊಗೊಂಡು ಹೋಗ್ತಾರೆ ಅಂದರೆ ಬೋಟ್ ಒಳಗೆ ಹೆವಿ ಕಾಸ್ಟ್ಲಿ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಭಾಳ ರಾಂಗ್ ಆಯ್ತು. ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ಗಾಡಿ ಜೊತೆಗೆ ಒಂದು ಬಾಡಿಗೆ ಬರೀ 20 ರೂಪಾಯಿ, ಗಾಡಿಗೆ 10 ಬಾಡಿಗೆ 10. ಸೊ ಚೆನ್ನಾಗೇ ಇತ್ತು ಎಕ್ಸ್ಪೀರಿಯೆನ್ಸು, ಬೆಸ್ಟ್ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಆಗಲೇ ಹೇಳ್ತಿದ್ನಲ್ಲ ನದಿ ಮತ್ತು ಸಮುದ್ರ ಕೂಡ ಪ್ಲೇಸ್ ಅಂತಂದು ಇದೇ ನೋಡ್ರಿ. ಇದು ಮಾತ್ರ ಸೂಪರ್ ವ್ಯೂ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾರ ಗೋಕರ್ಣ ವಿಸಿಟ್ ಮಾಡಿದ್ರಿ ಅಂದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರೆಯೋಕ್ಕೂ ಹೋಗ್ಬೇಡ್ರಿ. ಇಫ್ ನೀವೇನಾದರೂ ಬೋಟ್ ರೈಡ್ ಮಾಡಿದ್ರಿ ಅಂದ್ರೆ ಇನ್ನೂ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಕಡೆಯಿಂದ ಈ ಕಡೆ ನಾವು ಬಂದ ಮೇಲೆ ಫಸ್ಟ್ ನಾವು ವಿಸಿಟ್ ಕೊಟ್ಟಿದ್ದೆ ನಿರ್ವಣ ಬೀಚ್ಗೆ. ಸೊ ಇದು ಪ್ಲೇಸ್ ಚೆನ್ನಾಗೂ ಇತ್ತು, ಬಟ್ ಜನ ಜಾಸ್ತಿ ಇರಲಿಲ್ಲ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು. ನಾನು ನಮ್ಮ ಫ್ರೆಂಡ್ಸು ಸ್ವಲ್ಪ ಹೊತ್ತಿಲ್ಲಿ ಆಟ ಆಡ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ ನೆಕ್ಸ್ಟ್ ಕುಮಟಾಕ್ಕೆ ಹೋಗೋಣ ಅಂತಂದು. ಸೊ ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿವಿ ಕುಮಟಾದ ಮೇಲೆ. ನೋಡುವ ಇಲ್ಲಿ ಯಾರು ಚೆನ್ನಾಗಿಲ್ಲ ಅಂದರೂ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಹೊತ್ತು ವ್ಯೂ ಪಾಯಿಂಟ್ ಎಂಜಾಯ್ ಮಾಡ್ಕೊಂಡು ಹೊಂಟ್ವಿ. ನಮ್ಮ ದೋಸ್ತ ಕುಮಟಾ ಒಳಗೆ ಇನ್ಸ್ಟಾಗ್ರಾಮ್ ನೋಡಿ ಮಸ್ತ್ ಇರುತ್ತಂತ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ನೋಡಿದ್ರೆ ಕಂಗಾಲ್ರಿ.
ಬಂದು ನೋಡ್ತೀವಿ ಕಂಗಾಲ್ರಿ ಇನ್ಸ್ಟಾಗ್ರಾಮ್ ನೋಡಿ ಅಲ್ಲಿಂದ ಈಜು ಬೀಳ್ಬೇಕಂತ ಇಲ್ಲಿ ಓಡಿ ಬಂದೀವಿ ನಾವು. ಈಜು ಬೀಳೋದಿರಲಿ ಮಕ್ಕ ತೊಗೊಳಕ್ಕೆ ಇಲ್ಲಿ ನೀರಿಲ್ಲ, ಹಂಗಾಗೈತಿ. ನೀವು ಏನಾರು ಬರ್ಬೇಕಂದ್ರೆ ಸಮ್ಮರ್ ಒಳಗೆ ಬರಬೇಡ್ರಿ, ರೈನಿ ಸೀಸನ್ ಒಳಗೆ ಬಂದ್ರಿ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಸನ್ಸೆಟ್ ಪಾಯಿಂಟ್ಗೆ ಜಟಾಯು ತೀರ್ಥಕ್ಕೆ ಬಂದು ಸನ್ಸೆಟ್ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಬಂದೀವಿ ನಾವು ಊರಿಗೆ. ಪಾರ್ಟ್ 2 ಆಗೋಕ್ಕೆ ತುಂಬ ಲೇಟ್ ಆಯಿತು, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ವಿಡಿಯೋ ನೋಡಿದಾರಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂಥರ ಹೋಪ್ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿದೆ, ನಾವಿನ್ನೂ ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಉತ್ಸಾಹ ಕೂಡ ಬರುತ್ತೆ. ಜಸ್ಟ್ ಡೂ ಸಬ್ಸ್ಕ್ರೈಬ್.